येडियुरप्पा के सवाल पर फिर भड़के एमबी पाटिल। राज्य की जनता को झूठी बातें करके गुमराह करने वाले येडियुरप्पा के पास कांग्रेस के घोटालों के कोई सबूत नहीं है। फरवरी में खुद पुख्ता सबूतों के साथ येडियुरप्पा सरकार के तमाम घोटालों को सामने लाने की बात की। येडियुरप्ಪ ನನ್ನ ಬಗ್ಗೆ ನಾನು ನೋಡಿದ್ದೀನಿ ನಿಮ್ಮ ಮಾಧ್ಯಮದಲ್ಲಿ ಡಿಸೆಂಬರ್ 15 ತಾರೀಕು ಎಷ್ಟು ರೀ 5 ಡಿಸೆಂಬರ್ 15ಕ್ಕೆ ಮಾದಾಯಿಯಲ್ಲಿ ನೀರನ್ನು ಹರಿಸ್ತೀನಿ ಅಂತ ಹೇಳಿದಾರೆ. ನಾನು ಹೇಳಿದ್ನಲ್ಲ ಯಾವಾಗಲೂ ಮಾತಾಡುವಾಗ ಭಾಳಷ್ಟು ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡಬೇಕು. ಮಾದಾಯಿದಲ್ಲಿ ಇವತ್ತು ಏನಾಗಿದೆ, ಕಳಸಾ ಪಾಟ್ನಲ್ಲಿ ಬರೀ ನಮ್ಮ ಕೆನಲ್ ನೆಟ್ವರ್ಕ್ ಆಗ್ಯದ, ಬರೀ ಕೆನಲ್ ನೆಟ್ವರ್ಕ್ ಆಗ್ಯದ, ಅದು ಕಟ್ ಆ್ಯಂಡ್ ಕವರ್ ಕೆನಲ್ ನೆಟ್ವರ್ಕ್ ಆಗ್ಯದ. ನಮ್ಮದು ಡ್ಯಾಮ್ ಏನದಲ್ಲ ರಿಸರ್ವಾಯರ್, ಅದು ಫಾರೆಸ್ಟ್ ಏರಿಯಾದಾಗ, ನಮಗೆ ಡ್ಯಾಮೇ ಇಲ್ಲ, ಬರೀ ಕೆನಲ್ ಆಗಿದ್ದು. ಮತ್ತು ನೀರು ಹೆಂಗೆ ಹರಿಸ್ತಿದ್ದಾರೆ ಪುಣ್ಯಾತ್ಮ ಡಿಸೆಂಬರ್ 15ದಾಗ? ಇಲ್ಲ ಅಸಾಧ್ಯದ ಮಾತು ನನ್ನ ಪ್ರಕಾರ. ಮತ್ತು ಅವ್ರಿಗೆ ಶಕ್ತಿ ಇತ್ತಂದ್ರೆ ಡಿಸೆಂಬರ್ 15ಕ್ಕೆ ನಾನು 16ಕ್ಕೆ ನೋಡ್ತೀನ ನೀರೇನು ಹರಿತಾವನ್ ಅಂತೇಳಿ. ಅವ್ರಿಗೆ ಇನ್ನೂ ಅವ್ರಿಗೆ ಪುಣ್ಯಾತ್ಮಗೆ ಗೊತ್ತಿಲ್ಲ ಇನ್ನೂ ರಿಸರ್ವೈರ್ ಇಲ್ಲ ಅಂಥೇಳಿ. ಇನ್ನು ಕೇಳಿದ್ರೆ ತೊಗೊಂಡು ಮತ್ತೆ ಉಲ್ಟಾ ಮಾಡಿ ಏನು ಮಾತು ಬೇರೆ ಹಂಗಲ್ಲ ಹಿಂಗಂತ ಹೇಳ್ತಾರೆ. ನಾ ಬರೀ ಅದೊಂದು ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಪತ್ರಿಕೆ ತೆಗೆದು ನೋಡ್ರಿ ಎಲ್ಲರದು, ಡಿಸೆಂಬರ್ 15ಕ್ಕೆ ನೀರನ್ನು ಹರಿಸ್ತೀನಿ, ಮಾದಾಯಲ್ಲಿ ನೀರನ್ನು ಹರಿಸ್ತೀನಿ. ಮತ್ತು ಇವರು ಭಗೀರಥ್ ಮಹಾರಾಜ್ಗಿಂತ ದೊಡ್ಡವರಾದ್ರೆ ಇವರು. ಯಾವುದು ನೋಡಿ, ಇವೆಲ್ಲವೂ ಕೂಡ ಈ ಸ್ವಾಭಾವಿಕವಾದ ಪ್ರಕ್ರಿಯೆಗಳು ಸರ್. ಎಷ್ಟೋ ಸಲ ನಾವು ಟ್ರಯಲ್ ಮಾಡೋತ್ತಿಗೆ ನೀರು ಕ್ಯಾನಲ್ಗಳು ಹೊಡಿತವೆ ಬಿಡ್ತವೆ. ದೀಸ್ ಆರ್ ಆಲ್ ಇನ್ ದ ಲೆವೆಲ್ ಆಫ್ ದ ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅದ್ರ ಬಗ್ಗೆ ಪರಿಹಾರವನ್ನು ಇವತ್ತು ಸಹ ನಮ್ಮ ಡಿಪಾರ್ಟ್ಮೆಂಟ್ಲಿ ಕೊಡ್ತಾರೆ. ಅದಕ್ಕೆ ಇದಕ್ಕೇನದಲ್ಲ 45 ಕೋಟಿ ರೂಪಾಯಿ ಏನದಲ್ಲ ಏನ್ರಿ, ಇದಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ರಿಪ್ಲೈ ಮಾಡ್ತಾನೆ. ಚೀಫ್ ಇಂಜಿನಿಯರ್ ಇನ್ 2 days ಇಲ್ಲಿ ಕೊಟ್ಟು ರಿಪ್ಲೈ, ಡಿಟೇಲ್ ರಿಪ್ಲೈ. ಬೇಕಾದ್ರೆ ಅಡ್ವರ್ಟೈಸ್ ಮಾಡಕ್ಕೆ ಹಾಕ್ಸ್ಬಿಡ್ತೀನಿ ಅವ್ರು ಚೀಫ್ ಇಂಜಿನಿಯರ್ ಅವರ. ಆದರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ನನಗೆ ಸಂಬಂಧಿಸಿದಲ್ಲ. ನಾನು ನೋಡಿ ಅವ್ರು ಬಿಡುಗಡೆ ಮಾಡಲಿ ಬಿಡಲಿ, ನಾ ಎಲ್ಲರೂ ವೆರಿಫಿಕೇಷನ್ ಮಾಡ್ಸಕತ್ತೀನಿ ಏನ್ರಿ. ಭಾಳಷ್ಟು ದಾಖಲಾತಿಗಳಿದ್ದಾವೆ. ಒಂದು ದಾಖಲಾತಿ ಗಣಿ ಮತ್ತು ಇದಕ್ಕೆ SITಗೆ ಹೋಗಿ ಬಂದಿದ್ದಂಥ ದಾಖಲಾತಿ ಇದೆ. ಜಿಂದಾಲ್ಗೆ ನೀರು ಕೊಟ್ಟಿರುವಂಥದ್ದು ಏನ್ರಿ, SITಗೆ ಹೋಗಿ ಬಂದಿದ್ದು ನಮ್ಮ ಗಣಿ ಇದರಲ್ಲಿ ಏನೋ 5 TMC ನೀರು ಕೊಟ್ಟಿದ್ದು ಜಿಂದಾಲ್ಗೆ, 5 TMC 5 TMC. SITಗೆ ಸದಕ್ಕೆ ಹೋಗಿ ಬಂದಿದ್ದ ಫೈಲು, ಆ ಫೈಲು ತೆಗೆಸಿಟ್ಟಿದ್ದೀನಿ. ಭಾಳಷ್ಟು ಇದ್ದಾವೆ. ಅದೆಲ್ಲ ಫೆಬ್ರವರಿ ಮಾಡೋದು. ನಮ್ದು ಯಾಕೆ ಅದು ಅಡ್ವಾನ್ಸ್ ಯಾಕೆ ಅದನ್ನೆಲ್ಲನೂ ಇದು ಮಾಡ್ಸಾಕತ್ತೀನಿ. ಫೆಬ್ರವರಿ ತನಕ ಕಾಯಿರಲ್ಲ ನೀವು. ಯಡಿಯೂರಪ್ಪನವ್ರದ್ದು ತಿಕ್ಕೋಟ ಇದು ತನಕ ಕಾಯ್ದ್ರಿ ಅಲ್ಲ, ತಿಕ್ಕೋಟ ಸಂಭವಿಸ್ತದ್ರಿ. ನಮ್ಮದು ಫೆಬ್ರವರಿಯಾಗ ನಾವು ನುಡಿದಂತೆ ನಡೆಯೋರು. ನಾವು ಬುಟ್ಟ್ಯಾಗ ಹಾವಿದ್ರೆ ಅಟ್ಟೆ ಹೇಳ್ತೀವಿ. ನಾ ಹೇಳಿನಿ ಎಲ್ಲ ಸ್ಟಡಿ ಮಾಡಿ ವೆಟ್ ಮಾಡಿಸಿ ಲೀಗಲ್ ಒಪಿನಿಯನು ಟೆಕ್ನಿಕಲ್ ಒಪಿನಿಯನ್ ತೊಗೊಂಡು ಬಿಡುಗಡೆ ಮಾಡ್ತಿದ್ದೀವಿ. ನಾವು ಸುಮ್ಮನೆ ಸುಳ್ಳು ಆರೋಪ ಮಾಡೋದು ನಾವು.